ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜನ್ಕರ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ, ಸರ್ಕಾರ ನಿರ್ಲಕ್ಷ್ಯ, ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಲು ನಿರುಪಾದಿ ಗೋಮರ್ಸಿ. ಯುವ ಜನರ ಸಂಕಲ್ಪ ಸಮಾವೇಶ, ಮಾನಸಿಕ ಅಸ್ವಸ್ಥತೆಯಿಂದ ಅಪರಾಧ ಪ್ರಕರಣಗಳು ಹೆಚ್ಚಳ. ಡಾಕ್ಟರ್ ಮನೋಹರ್ ಪತ್ತಾರ್. ಸಫಾಯಿ ಕರ್ಮಚಾರಿ ಸಮುದಾಯ ಸ್ಮಶಾನ ಭೂಮಿ ಒತ್ತುವರಿ ತೆರವು, ಸಮುದಾಯ ಭವನ ಕಾಮಗಾರಿ ಪ್ರಾರಂಭ. ಡಿಸಿ ನಿತೀಶ್ ಕಾರ್ಯ ಶ್ಲಾಘನೀಯ. ಕೆಇ ಕುಮಾರ್. ಬಿಜೆಪಿ ಯುವ ಮೋರ್ಚಾದಿಂದ ವಾಲಿಬಾಲ್ ಪಂದ್ಯಾವಳಿ. ಮೊಬೈಲ್ ಕಳೆದುಕೊಂಡ ವಾರಸುದಾರರಿಗೆ ಪೊಲೀಸರಿಂದ ವಾಪಸ್ಸು. ಸದರ್ ಬಜಾರ್ ಠಾಣೆ ಸಿಬ್ಬಂದಿ ಕಾರ್ಯಕ್ಕೆ ಎಸ್ಪಿ ಮೆಚ್ಚುಗೆ. ಆಲ್ಕೋಡ ಗ್ರಾಮದಲ್ಲಿ ಭೀಮಣ್ಣರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಲಿ ಬಸವರಾಜ ಭಜಂತ್ರಿ. ಸಿದ್ಧಾಶ್ರಮ ಮಠದ ಶ್ರೀಗಳಿಗೆ ಅವಮಾನ, ಸಿಂಧನೂರು ತಹಶೀಲ್ದಾರ್ ಕ್ಷಮೆಯಾಚನೆ. ವಿಶ್ವ ಹಿಂದೂ ಪರಿಷತ್ ಒತ್ತಾಯ. ಚಾಲಕನ ನಿಯಂತ್ರಣ ತಪ್ಪಿ ಹೋಟೆಲ್ಗೆ ನುಗ್ಗಿದ ಲಾರಿ, ತಪ್ಪಿದ ಅನಾಹುತ. ಮಕ್ಕಳು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಡಾಕ್ಟರ್ ಹಜರತ್ ಅಹಮ್ಮದ್ ವಾಜಿಹುದ್ದೀನ್ ಸಾದಿಕ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಡೆದಿರುವ ಬಾಣಂತಿಯರ ಸಾವಿನ ಪ್ರಕರಣ ತನಿಖೆ ನಡೆಸಿ ತಡೆಯುವಲ್ಲಿ ವಿಫಲವಾಗಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರಾಜೀನಾಮೆ ನೀಡಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡ ನಿರುಪಾದಿ ಗೋಮರ್ಸಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ 12 ಜನ ಬಾಣಂತಿಯರ ಸಾವಿನ ಘಟನೆ ನಡೆದಿದೆ. ಆದರೂ ರಾಜ್ಯ ಸರ್ಕಾರ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಸಾಂತ್ವನ ಹೇಳುವ ಕೆಲಸವೂ ಮಾಡದೆ ಹೋಗಿದೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ನಡೆದಿರುವ ಬಾಣಂತಿಯರ ಸಾವಿನ ಘಟನೆಗಳಿಗೆ ಕಳಪೆ ಔಷಧಿ ಕಾರಣವೆಂದು ಐಎಎಸ್ ಅಧಿಕಾರಿ ಕನಗವಲ್ಲಿ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ವರದಿ ನೀಡಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಮುಖ್ಯಮಂತ್ರಿಗಳು ಪ್ರಾದೇಶಿಕ ಆಯುಕ್ತ ನೇತೃತ್ವದಲ್ಲಿ ಪ್ರಾದೇಶಿಕವಾರು ಬಾಣಂತಿಯರ ಸಾವಿಗೆ ಕಾರಣ ತಿಳಿದು ವರದಿ ನೀಡುವಂತೆ ಸೂಚಿಸಿರುವುದಾಗಿ ಹೇಳಿದರು. ಇಂದಿಗೂ ವರದಿ ಏನಾಗಿದೆ ಎಂದು ಜನರಿಗೆ ಗೊತ್ತಾಗದೆ ಹೋಗಿದೆ. ಸರ್ಕಾರ ಆಸ್ಪತ್ರೆಗಳಲ್ಲಿಯೇ ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಬಡವರು, ಪರಿಶಿಷ್ಟರು, ಹಿಂದುಳಿದ ಸಮುದಾಯದವರೇ ಹೆಚ್ಚು ಪ್ರಾಣ ಕಳೆದುಕೊಂಡಿದ್ದಾರೆ. ದಲಿತ, ಹಿಂದುಳಿದ ಪರ ಎಂದು ಹೇಳುವ ರಾಜ್ಯ ಸರ್ಕಾರ ಏಕೆ ಮೃತಪಟ್ಟ ಕುಟುಂಬಗಳ ನೆರವಿಗೆ ಧಾವಿಸಿല്ലെಂದು ಪ್ರಶ್ನಿಸಿದರು. ಆದರೆ ಆರೋಗ್ಯ ಸಚಿವರು ಬಾಣಂತಿಯರ ಸಾವಿಗೆ ಔಷಧಿಗಳೇ ಕಾರಣವೆಂದು ಹೇಳಿ ತಡೆಯುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಕೇಂದ್ರ ಸರ್ಕಾರ ತಡೆಯಬೇಕೆಂದು ಹೇಳುವ ಮೂಲಕ ಜಾರಿಕೊಳ್ಳಲು ಯತ್ನಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲವಾದರೆ ಔಷಧಿ ನಿಯಂತ್ರಕರ ಹುದ್ದೆ ಸೃಷ್ಟಿಸಿರುವುದೇಕೆ ಎಂದು ಪ್ರಶ್ನಿಸಿದರು. ಆರೋಗ್ಯ ಇಲಾಖೆ ಔಷಧಿ ಸರಬರಾಜು ನಿಗಮದಿಂದ ಕಳಪೆ ಔಷಧಿ ಖರೀದಿಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಸರ್ಕಾರಿ ಆಸ್ಪತ್ರೆಗಳು, ವೈದ್ಯಕೀಯ ಶಿಕ್ಷಣ ಆಸ್ಪತ್ರೆಗಳಲ್ಲಿ ಖಾಲಿ ಹುದ್ದೆ, ವೈದ್ಯರ ನಿರ್ಲಕ್ಷ್ಯ, ಔಷಧಿ ಖರೀದಿಯಲ್ಲಿ ಅಕ್ರಮಗಳು ನಡೆಯುತ್ತಿದ್ದು ನೈತಿಕ ಹೊಣೆ ಹೊತ್ತು ಇಬ್ಬರು ಸಚಿವ ರಾಜೀನಾಮೆ ನೀಡಬೇಕು. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದ ಬಾಣಂತಿಯರ ಸಾವಿನ ಪ್ರಕರಣ ಸಮಗ್ರ ತನಿಖೆ ನಡೆಸಬೇಕು. ಮೃತ ಬಾಣಂತಿಯರ ಕುಟುಂಬಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಬಾಣಂತಿಯರ ಸಾವು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ಬಾಣಂತಿಯರು ಮತ್ತು ರೋಗಿಗಳು ಸಾವಿಗೀಡಿರ್ತಕ್ಕಂಥ ವಿಚಾರ ನಾವೆಲ್ಲ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದಂಥ ರಾಯಚೂರು, ಬಳ್ಳಾರಿ, ಕೊಪ್ಪಳಗಳಲ್ಲಿ ಕೂಡ
ಏನು ಕಳಪೆ ಗುಣಮಟ್ಟದ ಔಷಧ, ವೈದ್ಯರ ನಿರ್ಲಕ್ಷ್ಯತನ, ಮತ್ತೆ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳು, ಮತ್ತೆ ಅಲ್ಲಿರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರಗಳು ಪ್ರಮುಖ ಕಾರಣಗಳಾಗಿ ಬಾಣಂತಿಯರ ಸಾವು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಇದಕ್ಕೆ ಮೂಲ ಕಾರಣ ರಾಜ್ಯದಲ್ಲಿರ್ತಕ್ಕಂಥ ಈಗ ಪ್ರಸ್ತುತ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೆ ಇದ್ದಂತ ಬೇರೆ ರಾಜಕೀಯ ಪಕ್ಷಗಳು ವೈದ್ಯಕೀಯ ಇಲಾಖೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನಿರ್ವಹಿಸಿದಂತ ಕಳಪೆ ಗುಣಮಟ್ಟದ ಅವರ ಸಾಧನೆಯೇ ಇದಕ್ಕೆ ಮೂಲ ಕಾರಣ ಅಂತ ಕೂಡ ಹೇಳ್ಬೋದು. ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ 12 ಜನ ಬಾಣಂತಿಯರು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಕಳೆದ ಅಕ್ಟೋಬರ್ 21ರಿಂದ ಆರಂಭವಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಸಾವಿನ ಕೊಟ್ಟೆ ಅಂತೇಳಿ, ಅದರ ಜೊತೆಗೆ ಸಾವಿನ ಭಾಗ್ಯ ಕೂಡ ಬಾಗಿಲ ಮುಖಾಂತರ ಕೊಡ್ತಾ ಇದೆ ಅನ್ನೋದಕ್ಕೆ ಈ 12 ಸಾವುಗಳೇ ಮುಖ್ಯ ಕಾರಣ ಆಗ್ತವೆ. ಅದರಲ್ಲೂ ಇದರ ಬಗ್ಗೆ, ಈ ಸಾವುಗಳ ಬಗ್ಗೆ ಗಂಭೀರವಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕಾದಂತ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಕಿಂಚಿತ್ತೂ ಕಾಳಜಿಲ್ಲ. ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ, ಬಾಣಂತಿಯರ ಸಾವು ನೋವುಗಳ ಬಗ್ಗೆ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೆದಿದ್ದಾರೆ. ಆ ಪತ್ರಿಕೆಯಲ್ಲಿ ವಿಸ್ತಾರವಾದಂತ ವಿಶೇಷವಾದಂತ ಒಂದು ವಿಚಾರವನ್ನ ಮಂಡಿಸಿದ್ದಾರೆ. ಅದೇನಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಆಗಸ್ಟ್ ನಿಂದ ಇಲ್ಲಿವರೆಗೆ 60ಕ್ಕೂ ಹೆಚ್ಚು ಬಾಣಂತಿಯರ ಸಾವು ಸಂಭವಿಸಿದೆ. ಫೆಬ್ರವರಿಯಲ್ಲಿ ಪಾವಗಡದಲ್ಲಿ 3 ಸಂಭವಿಸಿರುವಂತದ್ದು. ಅಕ್ಟೋಬರ್ 2021 2024 ರಾಯಚೂರಿನಲ್ಲಿ ಸರಣಿ ಸಾವುಗಳು. ಆಯುಕ್ತರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸ್ತೀವಿ ಅಂತೇಳಿ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರೆಸ್ ಇವರಿಗೆ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾರೆ. ಈ ಸಾವು ನೋವುಗಳ ಬಗ್ಗೆ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಒಂದು ನೇತೃತ್ವದ ಆಯುಕ್ತರ ಸಮಿತಿ ಬರೆದ ಒಂದು ಮೊನ್ನೆ ಒಕ್ಕೂಟ ಸರ್ಕಾರದ ಆರೋಗ್ಯ ಸಚಿವರಿಗೆ ಬರೆದಂತ ಪತ್ರದಲ್ಲಿ ಹೇಳ್ತಾರೆ, ರಾಜ್ಯದಲ್ಲಿ ಪರೀಕ್ಷೆಗೆ ಒಳಪಡುವ ಔಷಧಿಗಳು ಕಳಪೆ ಎಂದು ಕಂಡು ಬಂದ ಸಂದರ್ಭದಲ್ಲಿ ಆ ಔಷಧಿಗಳ ತಯಾರಿಕೆ ಕಂಪನಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಅಥವಾ ಅಂತ ಔಷಧಿಗಳ ಮಾರಾಟವನ್ನು ನಿರ್ಬಂಧಿಸುವಂತ ಯಾವ ಅಧಿಕಾರವೂ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಬಸವಪ್ರಭು ಮೇಥಾ, ವಿಜಯಕುಮಾರ್ ಪೋಳ್, ಗಂಗಾ ನಾಯಕ್, ಶಂಕರ್ ಗೌಡ, ಶಿವರಾಜ್ ಕಪಗಲ್, ಕುಮಾರ್ ನಾಯಕ್, ಆಂಜನೇಯ ಉಪಸ್ಥಿತರಿದ್ದರು. ಪ್ರತಿನಿತ್ಯ ಸಮಾಜದಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆಗಳಂತಹ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. ಇದಕ್ಕೆ ಮನಸ್ಸಿನ ಅಸ್ವಸ್ಥತೆ ಮೂಲಕ ಕಾರಣವಾಗಿದೆ ಎಂದು ಹಿರಿಯ ಮನೋರೋಗ ತಜ್ಞ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಹೇಳಿದರು. ನಗರದ ಐಎಂಎಸ್ ಸಭಾಂಗಣದಲ್ಲಿ AIDYO ವತಿಯಿಂದ ಹಮ್ಮಿಕೊಂಡಿದ್ದ ಮಹಿಳೆಯ ಘನತೆ ಮತ್ತು ಮಾನವ ಮೌಲ್ಯ ಉಳಿಸೋಣ ಎಂಬ ಘೋಷ ವಾಕ್ಯದೊಂದಿಗೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾ ಮಟ್ಟದ ಯುವ ಜನರ ಸಂಕಲ್ಪ ಸಮಾವೇಶವನ್ನು ಉದ್ಘಾಟಿಸಿ ಶನಿವಾರ ಮಾತನಾಡಿದರು. ಸಮಾಜದಲ್ಲಿ ಮಹಿಳೆಯರಿಗೆ ಸಾಕಷ್ಟು ನಿರ್ಬಂಧಗಳಿವೆ, ಆದರೆ ಪುರುಷರಿಗೆ ನಿರ್ಬಂಧವಿಲ್ಲ. ಮನೆಯಲ್ಲಿ ಮಗಳು ಹೊರಗಡೆ ಹೋದರೆ ಅವರಿಗೆ ಪೋಷಕರು ಎಲ್ಲ ನಿರ್ಬಂಧಗಳನ್ನು ಹೇರಿ ಸಂಜೆ ಬೇಗ ಮನೆಗೆ ಬರಲು ಹೇಳುತ್ತಿದ್ದು, ಆದರೆ ಗಂಡು ಮಕ್ಕಳು ಹೊರಗಡೆ ಹೋದರೆ ಇವು ಯಾವ ನಿರ್ಬಂಧಗಳು ಅನ್ವಯಿಸಲ್ಲ. ಬದಲಿಗೆ ಅವರಿಗೆ ಪ್ರೋತ್ಸಾಹವಿರುತ್ತದೆ. ಮನೆಯಲ್ಲಿಯೇ ಪೋಷಕರ ದ್ವಂದ್ವ ನೀತಿಯಿಂದ ಮಹಿಳೆಯರು ಅಥವಾ ಯುವತಿಯರು ಹೆಚ್ಚಿನ ಮಾನಸಿಕ ಅಸ್ವಸ್ಥತೆ ಕಂಡುಬರುತ್ತದೆ ಎಂದರು. ಅನಾರೋಗ್ಯ ಕಾಡದೇ ಇದ್ದರೆ ಈ ಎಲ್ಲ ಜಗತ್ತಿನಲ್ಲಿ ನಡೀತಾ ಇದೆಯಲ್ಲ, ರೇಪು, ದರೋಡೆ, ಕಳ್ಳತನ, ಸುಳ್ಳು, ದಂಗೆ, ಇದೆಲ್ಲ ನಡೀಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ನಾವು ಎಕ್ಸಾಂಪಲ್, ಈಗ ನಾವು ಇಲ್ಲಿಂದ ತಿರುಗಾಡ್ತಾ ಇರಬೇಕಾದ್ರೆ ಚಿಕ್ಕದೊಂದು ಹುಳು ಅಥವಾ ಒಂದು ಕ್ರಿಮಿ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ನಾವು ನಮ್ಮ ಕಣ್ಣು ಅದ್ರ ಮೇಲೆ ಬಿದ್ದಾಗ ಅದನ್ನು ನಾವು ತುಳಿತೀವ ಅದನ್ನು ಇಲ್ವಲ್ಲ. ಚಿಕ್ಕ ಪ್ರಾಣಿ ಆದರೂ ಕೂಡ, ಚಿಕ್ಕ ಜೀವಿ ಆದರೂ ಕೂಡ ಅದು ತನ್ನ ಪಾಡಿ ತಾನು ಎಲ್ಲೋ ಹೋಗ್ತಾ ಇದೆ, ಹೋಗಿ ಬಿಡಪ್ಪ ಅಂತ ಅಂದ್ಬಿಟ್ಟು ಅದನ್ನು ದಾಟಿ ಆದರೂ ಹೋಗ್ತೇವೆ, ಅಥವಾ ಅದು ಮುಂದಕ್ಕೆ ಹೋಗೋದ್ರ ಹೊರಗಾದ್ರೂ ನಾವು ಕಾಯ್ಬಿಟ್ಟು ನಾವು ಆಮೇಲೆ ಹೋಗ್ತೇವೆ ಅಲ್ವಾ. ಅಂಥದ್ರಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನೇ ಕಿರುಕುಳ ಕೊಡ್ತಕ್ಕಂಥದ್ದು, ಲೈಂಗಿಕ ಕಿರುಕುಳ ಕೊಡ್ತಕ್ಕಂಥದ್ದು, ಮಾನಸಿಕ ಹಿಂಸೆ ಕೊಡ್ತಕ್ಕಂಥದ್ದು, ರೇಪ್ ಮಾಡ್ತಕ್ಕಂಥದ್ದು, ಕಳ್ಳತನ ಮಾಡ್ತಕ್ಕಂಥದ್ದು, ದರೋಡೆ ಮಾಡ್ತಕ್ಕಂಥದ್ದು, ದೊಂಬಿ ನಡೆಸ್ತಕ್ಕಂಥದ್ದು, ಇದಕ್ಕೆಲ್ಲ ಒಂದು ಮೂಲ ಕಾರಣ ಅಂತಂದರೆ ಅವನಲ್ಲಿರ್ತಕ್ಕಂತಹ ಮನಸ್ಸಿನ ಒಂದು ಅಸ್ವಸ್ಥತೆ. AIDYO ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಬಾಳ್ ಮಾತನಾಡಿ, ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಅಗೌರವ, ಸಾಮೂಹಿಕ ಅತ್ಯಾಚಾರಗಳು ಹಾಗೂ ಕೊಲೆ, ಲೈಂಗಿಕ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿ ಹೆಚ್ಚುತ್ತಿದೆ ಎಂದರು.
ದೇಶದಲ್ಲಿ ಪ್ರತಿ 11 ನಿಮಿಷಕ್ಕೆ ಒಂದು ಅತ್ಯಾಚಾರ ಘಟನೆ ವರದಿಯಾಗುತ್ತಿದೆ. ಸ್ಮಾರ್ಟ್ ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯು ಹದಿಹರೆಯದವರಲ್ಲಿ ವಿಕೃತ ಮನೋಭಾವವನ್ನು ಹುಟ್ಟುಹಾಕುತ್ತಿದೆ. ಆನ್ಲೈನ್ ಗೇಮಿಂಗ್, ಬೆಟ್ಟಿಂಗ್, ಮಾದಕ ದ್ರವ್ಯಗಳ ವ್ಯಸನ, ಪೋರ್ನ್ ವಿಡಿಯೋಗಳು ಯಾವುದೇ ನಿರ್ಬಂಧವಿಲ್ಲದೆ ಕೈಗೆ ಸಿಗುತ್ತಿವೆ. ಇದರಿಂದಾಗಿ ಹಿಂಸಾತ್ಮಕ ಮನೋಭಾವನೆ ಬೆಳೆದು ಅಪರಾಧ ಜಗತ್ತಿಗೆ ಅವರನ್ನು ನೂಕಲ್ಪಡುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರೇಮ ಕಾಮದ ನಡುವೆ ವ್ಯತ್ಯಾಸದ ತಿಳುವಳಿಕೆ ಇಲ್ಲವಾಗಿದೆ. ಹೆಣ್ಣು ಭೋಗದ ವಸ್ತು ಎನ್ನುವ ಮನೋಭಾವವನ್ನು ಪ್ರಚೋದಿಸಲಾಗುತ್ತಿದೆ. ಜೀವನದ ಸವಾಲುಗಳನ್ನು ಎದುರಿಸಲಾಗದ ಯುವ ಜನರ ಮನಸ್ಸುಗಳು ಮಾನಸಿಕವಾಗಿ ಸಮತೋಲನವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಆಧುನಿಕ ಸಮಾಜದಲ್ಲಿ ಉದ್ಭವಿಸಿರುವ ಬಿಕ್ಕಟ್ಟುಗಳಿಗೆ ಕಾರಣ ಮತ್ತು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಯುವ ಸಮುದಾಯಕ್ಕೆ ಸರಿಯಾದ ತಿಳುವಳಿಕೆಯನ್ನು ನೀಡಬೇಕಾಗಿದೆ ಎಂದು ತಿಳಿಸಿದರು. ಇದು ಮೊಬೈಲ್ ಬೇಕು, ಆದರೆ ಅದ್ರದ್ದು ಅವಶ್ಯಕತೆ ಎಷ್ಟೈತೆ ಏನು ಯಾವುದು ಗೊತ್ತಿಲ್ಲ. ಇವತ್ತು ನಾವು ಬ್ಯಾಡ ಏನು ಬೇಕಾದ್ರೆ ಬಂದು ಹೋಗುತ್ತೆ. ಅದರಲ್ಲಿ ಇದಕ್ಕೆ ನೋಡಿರ್ತಕ್ಕಂಥ ಅಡಿಕ್ಟಾಗಿ ಏನಾಗ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ದುರಂತ, ಈ ವಾರದಲ್ಲಿ 3-4 ಸಲ ಕನಿಷ್ಠ ಪತ್ರಿಕೆಗಳಲ್ಲಿ ನ್ಯೂಸ್ ಆಗ್ತದೆ. ಈ ಆನ್ಲೈನ್ ಗೇಮ್ಸ್ ಅದೇನು ಹೇಳಿ ಅದಕ್ಕೆಲ್ಲ ನಮ್ಮ ಬೇರೆ ಬೇರೆ ನಾವು ಯಾರು ಹೀರೋಗಳಂತೀವಿ, ನಮ್ಮ ಆದರ್ಶ ಅಂತೀವಿ, ಅಂತರನ್ನು ಪ್ರಚಾರ ಮಾಡ್ತಾರೆ. 11 ಡ್ರೀಮ್ ಗೇಮ್ಸ್ ಆಡ್ರಿ ಅಂತೇಳಿ ಅದನ್ನು ಆ ಡ್ರೀಮ್ಸ್ ಹೇಳ್ತಾರೆ. ಆ ಡ್ರೀಮ್ಸ್ ಎಷ್ಟು ಜನಗಳಿಗೆ ಕನಸು ನನಸಾಗಿತ್ತ ಗೊತ್ತಿಲ್ಲ. ಕಟ್ಟುತ್ತದೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಇನ್ನೊಂದು ಕಡೆ ರಾಜಕೀಯವಾಗಿ. ಒಂದು ಕಾಲಕ್ಕೆ ಯಾರಾದರೂ ಸಮಾಜ ಸುಧಾರಣೆಗೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗ್ಯಾರ, ಡೆಲ್ಲಿಗೆ ಹೋಗ್ಯಾರಂದ್ರೆ ಅವ್ರ ಬಗ್ಗೆ ಗೌರವ ಬರ್ತಿತ್ತು, ರೆಸ್ಪೆಕ್ಟ್ ಬರ್ತಿತ್ತು. ದುರಂತ ಇವತ್ತೇನಂದ್ರೆ ಮಾಡಬಾರ್ದು ಕೆಲಸ ಮಾಡಿ ಜೈಲಿಗೆ ಹೋಗಿ ಬಂದ್ರೆ ಅವ್ರನ್ನ ಜೈಲಿನ ಹೊರಗಡೆ ಬಂದ್ರೆ ಹೂವಿನೇರು ಹಾಕಿ ಸ್ವೀಟ್ ಹಂಚಿ ಪಟಾಕಿ ಹಂಚಿ ಸ್ವಾಗತ ಮಾಡೋದು ನೋಡ್ತೀವಿ. ಅಂಥರ ಆದರ್ಶ ಆಗ್ತದೆ. ನಮ್ಗೆ ಆದರ್ಶ ಆಗ್ಬೇಕಂದ್ರೆ ಯಾರು? ಈ ಸಮಾಜಕ್ಕೋಸ್ಕರ ಯಾರು ತಮ್ಮ ಜೀವನ ಮುಡಿಪಾಗಿರ್ಬೋದು, ಸಮಾಜ ಸುಧಾರಣೆಗೋಸ್ಕರ ತಮ್ಮ. ಈ ವೇಳೆ ಮನೋರೋಗ ತಜ್ಞ ಡಾಕ್ಟರ್ ಸುನಿಲ್ ಕುಮಾರ್ ಅವರು ಇಂದಿನ ಯುವ ಮನಸ್ಸಿನ ತಲ್ಲಣಗಳು ವಿಷಯದ ಕುರಿತು ಮಾತನಾಡಿದರು. AIDYO ಅಖಿಲ ಭಾರತ ಉಪಾಧ್ಯಕ್ಷ ಡಾಕ್ಟರ್ GS ಕುಮಾರ್ ಸಂವಾದ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ AIDSO ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನಿಕಲ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಸೇರಿದಂತೆ ಯಾದಗಿರಿ, ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅನೇಕ ವರ್ಷಗಳಿಂದ ಸಫಾಯಿ ಕರ್ಮಚಾರಿ ಸಮುದಾಯಕ್ಕೆ ಮೀಸಲಿಟ್ಟ ಸ್ಮಶಾನ ಭೂಮಿಯ ಒತ್ತುವರಿ ತೆರವುಗೊಳಿಸಿ ಸಮುದಾಯದ ಕಲ್ಯಾಣ ಮಂಟಪ ಕಾಮಗಾರಿಗೆ ವೇಗ ನೀಡಲು ಕಾರಣವಾಗಿರುವ ಜಿಲ್ಲಾಧಿಕಾರಿ ನಿತೀಶ್ ಕ್ರಮ ಅಭಿನಂದನಾರ್ಹ ಎಂದು ದಲಿತ ಮಹಾಸಭಾದ ಜಿಲ್ಲಾಧ್ಯಕ್ಷ KE ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಫಾಯಿ ಕರ್ಮಚಾರಿ ಸಮುದಾಯ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಆಗ್ರಹಿಸಿ ಗೀತಾ ಸಿಂಗ್ ಇವರು ಅನೇಕ ಹಂತದ ಹೋರಾಟ ನಡೆಸಿದ್ದರೂ ಯಾವುದೇ ಕ್ರಮವಾಗಿರಲಿಲ್ಲ. ಮೈ ಮೇಲೆ ಮನ ಎರಚಿಕೊಂಡು ಸಹ ಪ್ರತಿಭಟನೆ ನಡೆಸಿದ್ದರು, ಆದರೂ ಯಾವುದೇ ಕ್ರಮವಾಗಿರಲಿಲ್ಲ. ಆದರೆ ನಿತೀಶ್ ಇವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಸ್ಮಶಾನ ಭೂಮಿ ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಅದೇ ರೀತಿ ಸಿಯಾತಾಲ ಬಡಾವಣೆಯಲ್ಲಿರುವ ಸಫಾಯಿ ಕರ್ಮಚಾರಿ ಸಮುದಾಯ ಭವನ ಕಾಮಗಾರಿ ಅಪೂರ್ಣವಾಗಿ ನಿಂತಿತ್ತು. ಕಾಮಗಾರಿಯನ್ನು ಸಹ ಪೂರ್ಣಗೊಳಿಸಲು ಕ್ಯಾಶುಟೇಕ್ ಇವರಿಗೆ ಸೂಚಿಸಿದ್ದಾರೆ. ಅದೇ ರೀತಿ ಸಿಯಾತಾಲ ಬಡಾವಣೆ ಸರ್ಕಾರಿ ಜಮೀನು ಒತ್ತುವರಿಯನ್ನು ತೆರವುಗೊಳಿಸಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಬೇಕೆಂದು ಮನವಿ ಮಾಡಿದರು. ಸರ್ವೆ ನಂಬರ್ 33ರಲ್ಲಿ 15 ಎಕರೆ 20 ಗುಂಟೆ ಸರ್ಕಾರಿ ಜಮೀನಿದ್ದು ಕೆರೆಯನ್ನು ಅತಿಕ್ರಮಿಸಲಾಗಿದೆ. ಒತ್ತುವರಿಗೆ ನಗರಸಭೆ ಸದಸ್ಯರುಗಳು ಹಾಗೂ ಪೌರಾಯುಕ್ತರುಗಳೇ ಕಾರಣರಾಗಿದ್ದಾರೆ. ಬಡಾವಣೆ ನಗರಸಭೆ ಸದಸ್ಯರು ಒತ್ತುವರಿ ವಿರುದ್ಧ ಯಾರೊಬ್ಬರು ಮಾತನಾಡದೆ ಇರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಕಾರಿ ಜಮೀನು, ಕೆರೆ ಒತ್ತುವರಿ ಹಾಗೂ ಉದ್ಯಾನವನಗಳ ಒತ್ತುವರಿಯನ್ನು ತೆರವುಗೊಳಿಸಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಬೇಕೆಂದರು. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಉಸ್ತುವಾರಿ ಸಚಿವರುಗಳ ಸಿಯಾತಾಲ ಬಡಾವಣೆ ಒತ್ತುವರಿ ತೆರವುಗೊಳಿಸಲು ಮುಂದಾಗಬೇಕೆಂದರು. 11 ಮತ್ತು 12ರಲ್ಲಿ ಏನು ರುದ್ರಭೂಮಿ ಸರ್ವೆ ನಂಬರ್ 582 ಸ್ಟಾರಲ್ಲಿ 1 ಎಕರೆ 20 ಗುಂಟೆಯನ್ನು ಅಂದಿನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದರು. ಬಟ್ ಅದನ್ನು ಸರಿಯಾಗಿ ಮಂಜೂರು ಮಾಡಿದ ಮೇಲೆ ಈ ಒಂದು ಸಮಾಜಕ್ಕೆ, ಸಫಾಯಿ ಕರ್ಮಚಾರಿಗಳ ಸಮಾಜಕ್ಕೆ ಅದು ಹ್ಯಾಂಡ್ ಓವರ್ ಆಗಿರಲಿಲ್ಲ. ಆದರೆ ಅಲ್ಲಿ ಬೇರೆ ಬೇರೆಯ ರಾಜಕಾರಣಿಗಳು ಒತ್ತುವರಿ ಮಾಡುವಂಥದ್ದು ಮತ್ತು ಕಬಳಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು.
ಈ ಒಂದು ಕಬಳಿಕೆಯನ್ನು ಮತ್ತು ಅಲ್ಲಿ ಅಕ್ರಮವಾಗಿ ಬೇರೆಯವರೆಲ್ಲ ಶೆಡ್ಗಳು ಹಾಕಿರೋದ್ರಿಂದ ಇದನ್ನು ಮನಗಂಡಂಥ ನಮ್ಮ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಶ್ರೀಮತಿ ಗೀತಾ ಸಿಂಗ್ ರವರು ತಮ್ಮದೇ ಆದ ರೀತಿಯ ಹೋರಾಟವನ್ನು ಎಲ್ಲರ ಜೊತೆ ಕೂಡಿಕೊಂಡು ಸುಮಾರು 15 ವರ್ಷ ಆಯಿತು. ಆ 15 ವರ್ಷ ನಿರಂತರವಾದ ಹೋರಾಟವನ್ನು ಮಾಡಿಕೊಂಡು ಬಂದು ಕಳೆದ ವರ್ಷ ಜೂನ್ 20, 2020 ಚಂದ್ರಶೇಖರ್ ಸಾಹೇಬರ ಗಮನಕ್ಕೆ ಬಂತು. ಅದಾದಮೇಲೆ ಅವರು ಕೂಡ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಗರಸಭೆ ಪೌರಾಯುಕ್ತರಿಗೆ ಒಂದು ನಿರ್ದೇಶನ ಕೊಡ್ತಾರೆ. ಅಲ್ಲಿರುವಂಥ ಶೆಡ್ಗಳನ್ನು ತೆರವುಗೊಳಿಸ್ತಾರೆ. ಬಟ್ ಇತ್ತೀಚೆಗೆ ಬಂದಂಥ ನಮ್ಮ ನೂತನ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ನಿತೀಶ್ ಸಾಹೇಬರು ಅವರು ಇವರ ಕಮಿಟಿಯಲ್ಲಿ ಕೂತ್ಕೊಂಡಾಗ ಇವರು ಬೇಡಿಕೆಗಳನ್ನ ಇಡ್ತಾರೆ. ಏನು ನಿಮ್ಮ ಬೇಡಿಕೆಗಳು ಏನಿಗೆ ಇದಾಗಿದೆ ಅಂದರೆ ಸುಮಾರು ವರ್ಷಗಳಿಂದ ಈ ರೀತಿ ಆಗಿದೆ ಅಂದರೆ ಅವರು ಕೂಡಲೇ ಸ್ಪಂದಿಸಿ ದಿನಾಂಕ 8/1/2025 ಏನು ಅಲ್ಲಿ ಮೀಸಲಿಟ್ಟ ಸ್ಥಳವನ್ನು ಸ್ಮಶಾನಕ್ಕೆ ಅಂತ ಮೀಸಲಿಟ್ಟಿದ್ರು, ಸಫಾಯಿ ಕರ್ಮಚಾರಿಗಳ ಸ್ಮಶಾನಕ್ಕೆ ಅಂತ. ಆ ಮೀಸಲಿಟ್ಟ ಸ್ಥಳವನ್ನು ಮತ್ತೆ ಒತ್ತುವರಿ ಮಾಡ್ದಂಗೆ, ಯಾಕಂದರೆ ಬೇರೆಯವರೆಲ್ಲ ಬಂದು ಅಲ್ಲಿರೋರೆಲ್ಲ ಅರ್ಜಿಗಳು ಕೊಡ್ತಾ ಇದ್ರು, ಕಮಿಟಿಗಳಿಗೆ ಕೊಡ್ತಾ ಇದ್ರು, ನಮಗೆ ಅಲ್ಲಿನೇ ಉಳ್ಕೊಳ್ಳೋಕ್ಕೆ ಆ ಸಮುದಾಯ ಭವನಕ್ಕೆ ಏನು ಬೇಕು, ಏನು ಮುಂದುವರೆದ ಕಾಮಗಾರಿಗೆ ಏನೇನು ಬೇಕು ಅದನ್ನು ಕಾಮಗಾರಿ ಪೂರ್ಣಗೊಳಿಸಬೇಕು ಮತ್ತು ಬೋರ್ವೆಲ್ ಕೂಡ ಕೊರಿಸ್ಬೇಕು. ಅಲ್ಲಿ ಬೋರ್ವೆಲ್ಗೆ ಅವಶ್ಯಕತೆ ಇದೆ ಅಂತ ಬೇಡಿಕೆ ಇಟ್ಟ ಬೋರ್ವೆಲ್ ಕೊರಿಸ್ಬೇಕು ಅಂತೇಳಿ ಆದೇಶ ಮಾಡ್ತಾರೆ. ಈ 2 ದಿವಸದ ಮುಂಚೆನೇ ಅಲ್ಲಿ ಒಂದು ಮರಳು ಮತ್ತು ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ ಕೂಡ ಕ್ಯಾಸೋಟಿಕ್ ಸಂಸ್ಥೆಯವರು ಹಾಕಿದ್ದಾರೆ. ಬಟ್ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಕೆಲವರು ಅಲ್ಲಿರುವಂಥವ್ರು ಇದನ್ನು ನಾವೇ ಮಾಡಿಸ್ತಾ ಇದ್ದೀವಿ ಅಂತ ಅಲ್ಲಿ ತಪ್ಪುದಾರಿ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಮನಗಂಡು ನಿನ್ನೆ ಒಬ್ಬ ಕ್ಯಾಸ್ಟಿಕ್ ಸಂಸ್ಥೆ ಒಬ್ಬ ಸದಸ್ಯರು ಅಂದರೆ ಒಬ್ಬ ಮುಖ್ಯಸ್ಥರು ಬಂದು ಅಲ್ಲಿ ಗೀತಾ ಸಿಂಗ್ ಅವ್ರ ಜೊತೆ ಚರ್ಚೆ ಮಾಡಿ ಸುಮಾರು 15ರಿಂದ 20 ಎಕರೆ ಕೆರೆ ಇದೆ, ಅದನ್ನೆಲ್ಲ ಸುಮಾರು ಜನ ಒತ್ತುವರಿ ಮಾಡಿದ್ದಾರೆ. ಅದು ಸರ್ಕಾರಿ ಜಮೀನು ಅಂತೇಳಿ ಕೂಡ ಮಾನ್ಯ ತಹಸೀಲ್ದಾರರು ಮತ್ತು ಮಾನ್ಯ ಪೌರಾಯುಕ್ತರು ಕೂಡ ಬಂದು ಬೋರ್ಡನ್ನು ಅಳವಡಿಸಿದ್ದಾರೆ. ಇದು ಕಂದಾಯ ಇಲಾಖೆಗೆ ಸೇರಿತ್ತು ಅಂತ. ಸೊ ಅಲ್ಲಿ ಬೇರೆಯವರು ಒತ್ತುವರಿ ಮಾಡಿದ್ದಾರೆ. ಈ ಹಿಂದೆ ಕೂಡ ಹಿಂದಿನ DC-ಗಳಾದಂಥ ಭಗಾದಿ ಗೌತಮ್ ಅವರು ಮತ್ತು ಮಾನ್ಯ ಶ್ರೀ ವೆಂಕಟೇಶ್ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಏನು ಚಿತ್ರಮಂದಿರ, ಸಂತೋಷ್ ಚಿತ್ರಮಂದಿರ, ಮುತ್ತೆಲ್ರವರು ಮತ್ತು ಇನ್ನೊಬ್ಬರು ಅಲ್ಲೇನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾವು ಈ ಒಂದು ಮುಖ್ಯ ಉದ್ದೇಶ ಪತ್ರಿಕಾಗೋಷ್ಠಿ ಮಾಡುವಂಥದ್ದು. ಅದ್ರ ಜೊತೆಗೆ ನಮಗೆ ಅಲ್ಲಿರುವಂಥ ಖಾಲಿ ನಿವೇಶನದಲ್ಲಿ ಸುಮಾರು 80 ವರ್ಷಗಳಿಂದ ಇವರ ತಾತ ಮುತ್ತಾತಿಂದ ಅಲ್ಲೇ ವಾಸವಾಗ್ತಾ ಇದ್ದಾರೆ. ಇರೋ ಒಂದು 10-15 ಅಡಿಯಲ್ಲೇ ಇವರು ವಾಸವಾಗ್ತಾ ಇದ್ದಾರೆ. ಆದರೆ ಪಕ್ಕದಲ್ಲಿ ಯಾರೋ ಬಂದು ಎಕರೆಗಟ್ಟಲೆ ಕಬ್ಜಾ ಮಾಡ್ಕೊಳ್ಳುವಂಥದ್ದು ಇದು ಮಾಡ್ತಾರೆ. ಇಂಥ ಬಡವರಿಗೆ ಅಲ್ಲಿ ನಿವೇಶನಗಳು ಹಂಚಿದೆ. ಕೇವಲ ಇದೇ ಸಮುದಾಯ ಅಂತಲ್ಲ, ಸುಮಾರು ಸಮುದಾಯಗಳಿದ್ದಾವೆ. ಅಲ್ಲಿ ಭಾಳಷ್ಟು ಜನ ಮನೆಗಳಿಲ್ಲ, ಬೀದಿಯಲ್ಲಿ ಇದು ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂತ ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ಮೇಲುಸ್ತುವಾರಿ ಸಮಿತಿ ಸದಸ್ಯೆ ಗೀತಾ ಸಿಂಗ್, ಅನಿತಾ ಸೇರಿದಂತೆ ಅನೇಕರು ಇದ್ದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಯುವ ಮೋರ್ಚಾದಿಂದ ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ವಾಲಿಬಾಲ್ ಮೈದಾನದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಪಂದ್ಯಾವಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕಡಗೋಲ ಆಂಜನೇಯರವರು ಚಾಲನೆ ನೀಡಿದರು. ಪಂದ್ಯಾವಳಿಯಲ್ಲಿ ಜಿಲ್ಲೆಯ ವಿವಿಧ 12 ಕಾಲೇಜಿನ ಯುವಕ ಯುವತಿಯರ ತಂಡಗಳು ಭಾಗವಹಿಸಿದ್ದವು. ಇದೇ ವೇಳೆ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ಎನ್ ವಿನಾಯಕ್ ರಾವ್ ಮಾತನಾಡಿ, ದೇಶದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ಶತಮಾನೋತ್ಸವ ಮತ್ತು ನಾಳೆ ನಡೆಯುವ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಯುವಕರಲ್ಲಿ ಉತ್ಸಾಹ, ಜಾಗೃತಿ ಮೂಡಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ವಿವೇಕಾನಂದರ ಕನಸು ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರೇರಣೆ ಮತ್ತು ಮಾರ್ಗದರ್ಶನ ಪ್ರತಿಯೊಬ್ಬ ಯುವಕರಲ್ಲಿಯೂ ಮೂಡಲಿ, ಯುವಕರಲ್ಲಿ ರಾಷ್ಟ್ರಭಕ್ತಿಯು ಹೆಚ್ಚಬೇಕೆಂಬ ಉದ್ದೇಶದಿಂದ ವಾಲಿಬಾಲ್ ಪಂದ್ಯಾವಳಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸೈಡ್ ಬಾ ಬ್ರದರ್. ನಮ್ಮ ವೀರನಗೌಡ ಮಾತಾಡೋದು, ವೀರನಗೌಡ ನಮ್ಮ
ಸರಿ ಲಯನ ಕಿಂದೆ ಕೊಟ್ಟು ಸರಿ కిందే ಇವ್ರದೇನು ರನ್ನರ್ ಫಸ್ಟ್ ರನ್ನರ್ ಅಲ್ಲ ರನ್ನರ್ ಕಪ್ ಕೊಡು. ಈ ಸಂದರ್ಭದಲ್ಲಿ ನಗರ ಯುವ ಮೋರ್ಚಾ ಅಧ್ಯಕ್ಷ ಉಪ್ಪಿಟ್ ರಾಜಶೇಖರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ರಾಜ್ಗುರು, ರವೀಂದ್ರ ಜರದಾರ್, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಪಲುಗಳ ನಾಗರಾಜ್, ವಿಜಯಕುಮಾರ್ ಸಜ್ಜನ್, ಎಸ್ಸಿ ಮೋರ್ಚಾ ನಗರ ಅಧ್ಯಕ್ಷರಾದ ಜೆಎಂ ಮೌನೇಶ್, ಬಿಜೆಪಿ ಹಿರಿಯ ಮುಖಂಡರಾದ ಬಂಡೇಶ್ ವಲ್ಕಂದಿನ್ನಿ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಯು ನರಸರೆಡ್ಡಿ, ವಿಜಯ್ ಭಾಸ್ಕರ್, ಜಿಲ್ಲಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಓ ಕಾರ್ತಿಕ್ ರೆಡ್ಡಿ, ರವಿಗೌಡ ಮೀರಾಪುರ್, ಜಿಲ್ಲಾ ಮತ್ತು ನಗರ ಯುವ ಮೋರ್ಚಾ ಪದಾಧಿಕಾರಿಗಳಾದ ಬಂಕ ರಾಕೇಶ್, ಶಶಾಂಕ್ ಲಿಂಗಾರೆಡ್ಡಿ ಹೊಸೂರ್, ಸಿದ್ರಾಮ, ಸುದೀಪ್ ಕುಮಾರ್, ವಿಜಯ್ ಕುಮಾರ್ ಎಗ್ಲಾಸ್ಪುರ್, ನರೇಶ್, ಮಹೇಶ್ ನಾಯಕ್ ಮನ್ಸ್ಲಾಪುರ್, ಶಿಕ್ಷಕರುಗಳಾದ ಧನಂಜಯ್, ರವಿ ಬೋಲ್ಟ್, ಸಾಬು ಗೌಡ, ಮುಕ್ತಾರ್ ಅಹಮದ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಲುಮತ ಸಾಂಸ್ಕೃತಿಕ ವೈಭವ 2020-25 ಜನವರಿ 12, 13 ಮತ್ತು 14 2025. ಈ ಕಾರ್ಯಕ್ರಮವು ಜನವರಿ 12ರಂದು ಉದ್ಘಾಟನೆಯನ್ನು ನಗರಾಭಿವೃದ್ಧಿ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ರವರು ನೆರವೇರಿಸುವವರು. ದಿನಾಂಕ 12/1/2025 ಭಾನುವಾರ ಮಧ್ಯಾಹ್ನ 2ರಿಂದ ಭಕ್ತ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಸ್ಥಳ ಮಾಸದೊಡ್ಡಿ ಗ್ರಾಮ, ತಾಲೂಕು, ಜಿಲ್ಲಾ ರಾಯಚೂರು. ಸರ್ವರಿಗೂ ಭಂಡಾರದ ಸ್ವಾಗತ ಕೋರುವವರು ಕೆ ನೀಲಕಂಠ ಬೇವಿನ್ ಕಲ್ಮಲ, ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಬೆಂಗಳೂರು. ಮೊಬೈಲ್ ಕಳೆದು ಹೋದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ ವಿತರಿಸಿರುವುದು ಅತ್ಯಂತ ಶ್ಲಾಘನೀಯ ವಿಚಾರ. ಇದೇ ರೀತಿಯ ಜನರಿಗೆ ಅನುಕೂಲವಾಗುವಂತೆ ಪೊಲೀಸ್ ಇಲಾಖೆಯಿಂದ ಸೇವೆ ಸಲ್ಲಿಸಲಾಗುತ್ತದೆ ಎಂದು ಎಸ್ಪಿಎಂ ಪುಟ್ಟಮಾದಯ್ಯ ಹೇಳಿದರು. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದು ಹೋದ ಮೊಬೈಲ್ ಫೋನ್ಗಳನ್ನು ಮೊಬೈಲ್ ಮಾಲೀಕರಿಗೆ ವಾಪಸ್ ನೀಡುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಕ್ರವಾರ ಮಾತನಾಡಿ, ಮೊಬೈಲ್ ಕಳೆದುಕೊಂಡ ಮಾಲೀಕರಿಗೆ ಅವರ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ವಿತರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಯವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಜೊತೆಗೆ ಅವರ ಕಾರ್ಯ ಇತರರಿಗೂ ಪ್ರೇರಣೆಯಾಗಲಿದೆ ಎಂದು ತಿಳಿಸಿದರು. ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದು ಹೋದ 17 ಮೊಬೈಲ್ಗಳನ್ನು ಅವುಗಳ ಮಾಲೀಕರಿಗೆ ವಿತರಿಸಲಾಯಿತು. ಮಹಾದೇವಪ್ಪ ಸಣ್ಣ ಆಂಜನೇಯ ಸರ್
ಮಲ್ಲು ರಾಯಚೂರು. ಶರಣಬಸವ ಸಣ್ಣ ನರಸಪ್ಪ. ಶಶಿಕುಮಾರ್ ಚನ್ನಪಿಲ್ಲ. ಶಿವಪ್ಪ ಸಣ್ಣ ಸೈಯದ್ ಶರಫತ್. ನಮ್ಮ ರಾಯಚೂರು ಸಿಟಿಯಲ್ಲಿ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಉಮೇಶ್ ಕಾಂಬ್ಳೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ನರಸಮ್ಮ PSI ಮತ್ತು ಅವರ ಸಿಬ್ಬಂದಿಗಳಾದ ಶಿವಾನಂದ ಮಠಪತಿ ಮತ್ತು ರೂಪ, ಇವರುಗಳು ಕಂಟಿನ್ಯೂಸ್ ಆಗಿ ಯಾರು ಮೊಬೈಲ್ ಕಳ್ಕೊಂಡಿದ್ದಾರೆ ಆ ಟೆಕ್ನಿಕಲ್ ಆಗಿ ತುಂಬ ವಾಚ್ ಮಾಡಿ 17 ಮೊಬೈಲ್ಗಳನ್ನು ಸೆಕ್ಯೂರ್ ಮಾಡಿದ್ದಾರೆ. ಅಷ್ಟು ಮೊಬೈಲ್ಗಳನ್ನ ಸಂಬಂಧಪಟ್ಟ ಮಾಲೀಕರಿಗೆ ಇವತ್ತು ವಿತರಣೆ ಕೂಡ ಮಾಡಿದ್ವಿ ಕೋರ್ಟ್ ಆದೇಶದ ಮೇರೆಗೆ. ಹಾಗಾಗಿ ಇಂದು ನಮ್ಮ ಅಧಿಕಾರಿಗಳಾದ ಉಮೇಶ್, ನರಸಮ್ಮ, ಶಿವಾನಂದ ಮಠಪತಿ ಮತ್ತು ರೂಪ ಇವುಗಳನ್ನು ಅಭಿನಂದಿಸ್ತೇನೆ. ಮತ್ತು ಪ್ರತಿ ವಾರದ ಕೊನೆಯಲ್ಲಿ ಯಾರು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈ ಥರ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರನ್ನ ಕರೆದು ಅವ್ರಿಗೆ ಒಂದು ಪ್ರಮಾಣ ಪತ್ರ, ಅವರ ಈ ಒಂದು ಇಲಾಖೆ ಬಗ್ಗಿರುವಂಥ ಕಮಿಟ್ಮೆಂಟ್ನ ಪರಿಗಣಿಸಿ ಅವರು ಸರ್ಟಿಫಿಕೇಟ್ ಕೊಡೋದ್ರ ಜೊತೆಗೆ ಮತ್ತೆ ಇವ್ರು ಏನು ಮಾಡಿದ್ದಾರೆ ಈ ಥರದ ಕಮಿಟಿ ಕೆಲಸಗಳನ್ನ ಬೇರೆ ಅಧಿಕಾರಿ ಸಿಬ್ಬಂದಿಯವರು ಕೂಡ ಮಾಡಲಿ ಅಂತೇಳಿ ಅವರು ಕೂಡ ಒಂದು ಸ್ಫೂರ್ತಿ ಆಗಲಿ ಅಂತೇಳಿ ಒಂದು ಕೆಲಸ ಮಾಡ್ತೀವಿ. ಮತ್ತು ಒಂದಷ್ಟು ಕ್ಯಾಶ್ ಪ್ರೈಸ್ ಕೂಡ ಅವತ್ತು ಕವರ್ ಮಾಡ್ತಾರೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ CPI ಉಮೇಶ್ ಕಾಂಬ್ಳೆ, PSI ನರಸಮ್ಮ, PC ಶಿವಾನಂದ್, WPC ರೂಪಾ ಸೇರಿದಂತೆ ಇತರರು ಇದ್ದರು. ದೇವದುರ್ಗ ತಾಲೂಕಿನ ಆಲ್ಕೋಡ ಗ್ರಾಮದಲ್ಲಿ ಭೀಮಣ್ಣ ಆಲ್ಕೋಡ ಹಾಗೂ ಅವರ ಕುಟುಂಬದವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಘಟನೆಗೆ ಕಾರಣರಾದವರನ್ನು ಪೊಲೀಸರು ಬಂಧಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ಕೊಳುವ ಮಹಾಸಂಘದ ರಾಜ್ಯ ಮಾಜಿ ಉಪಾಧ್ಯಕ್ಷ ಬಸವರಾಜ ಭಜಂತ್ರಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 4ರಂದು ಸಣ್ಣ ವಡ್ಡರ ಹನುಮಂತ, ವಿಜಯಕುಮಾರ್, ಶಿವಕುಮಾರ್ ಮತ್ತು ಶೇಷಪ್ಪ ಎಂಬುವವರು ಸೇರಿ ಬಡಿಗೆ ಬೆತ್ತಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ಕುರಿತು ದೂರು ದಾಖಲಾಗಿದ್ದರೂ ಆರೋಪಿಗಳನ್ನು ಬಂಧಿಸಿಲ್ಲ. ಗ್ರಾಮದ ಮುಖಂಡ ಚನ್ನಪ್ಪ ಗೌಡ ಇವರ ಪ್ರಚೋದನೆ ಮೇಲೆ ಘಟನೆ ನಡೆದ ಕೂಡಲೇ ಬಂಧಿಸಬೇಕೆಂದರು. ಸರ್ವೆ ನಂಬರ್ 27/3ರಲ್ಲಿ 4 ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದು ಮಕ್ಕಳೊಂದಿಗೆ ಜಮೀನು ನೋಡಲು ಹೋದಾಗ ಘಟನೆ ನಡೆದಿದೆ. ಈಗಾಗಲೇ ಜಮೀನು ಖರೀದಿ ನೋಂದಣಿ ಸಹ ಆಗಿದ್ದು ಭೂಮಿಯನ್ನು ನೀಡದೆ ತಡೆಯಲಾಗುತ್ತಿದೆ ಎಂದರು. ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯವಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಭೀಮಣ್ಣ ಆಲ್ಕೋಡ ಇವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದರು. 2025ರಂದು ದೇವದುರ್ಗ ತಾಲೂಕಿನ ಆಲ್ಕೋಡ ಗ್ರಾಮದಲ್ಲಿ ನಡೆದಿರುವಂಥ ನಮ್ಮ ಸಮಾಜದ ಹಿರಿಯ ಮುಖಂಡರು, ಹಿರಿಯ ಹೋರಾಟಗಾರರು ಹಾಗೂ ನಮ್ಮ ಗುಲ್ಬರ್ಗ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಭೀಮಣ್ಣ ಆಲ್ಕೋಡ ಮತ್ತು ಕುಟುಂಬದ ಮೇಲೆ ನಡೆದಿರುವಂಥ ಮಾರಣಾಂತಿಕ ಹಲ್ಲೆಯನ್ನು ಪ್ರಪ್ರಥಮವಾಗಿ ಅಖಿಲ ಕನ್ನಡ ಕೊಳುವ ಮಹಾಸಂಘ ತೀವ್ರವಾಗಿ ಖಂಡಿಸುತ್ತದೆ. ಜೊತೆಗೆ ಪರಿಶಿಷ್ಟ ಹಲವಾರು ಸಮುದಾಯಗಳ ಸೇರಿದಂಥ ಭೀಮಣ್ಣ ಆಲ್ಕೋಡ್ ಅವರು ತಾವು ಖರೀದಿ ಮಾಡಿದಂಥ ಆಲ್ಕೋಡ್ ಗ್ರಾಮದ ಸರ್ವೆ ನಂಬರ್ 27/3 ವಿಸ್ತೀರ್ಣ 4 ಎಕರೆ ಜಮೀನನ್ನು ನೋಡಲು ಹೋದಾಗ ಆ ಜಮೀನು ಕೊಟ್ಟಿರುವಂಥ ಹಿಂದೆ ಭೂಮಾಲೀಕರು ತಮ್ಮ ಒಂದು ಕುಟುಂಬ ಸಮೇತವಾಗಿ ಸಣ್ಣ ಹನುಮಂತ ಮತ್ತು ಶಿವಕುಮಾರ್ ಸಣ್ಣ ಹನುಮಂತ, ವಿಜಯಕುಮಾರ್ ಸಣ್ಣ ಹನುಮಂತ ಮತ್ತು ಶೇಷಪ್ಪ ಸಣ್ಣ ಬಿದ್ದು ಆ ಹೊರ ನಿಮಗೆ ಖರೀದಿ ಕೊಡುವುದಲ್ಲ ಮತ್ತೆ ನಮಗೆ ವಾಪಸ್ ಬಿಡಿ ಅಂತಕ್ಕಂಥ ಒಂದು ಜಗಳ ಒಂದು ತೆಗೆದುಕೊಂಡು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಬೆತ್ತಗಳಂತ ರಾಡ್ಗಳಂತ ಹೊಡೆದು
ಅವರನ್ನು ಕೊಲೆ ಮಾಡಲು ಯತ್ನಿಸಿದ್ದು. ಅವರ ಕುಟುಂಬ ಸಮೇತ ಅವರು ಏನು ಇದರಿಂದ ಪಾರಾಗಿ ಬಂದು ಸದರಿ ಪೊಲೀಸ್ ಠಾಣೆಗೆ ಹಾಜರಾಗಿ ಅಲ್ಲಿ ಪೊಲೀಸ್ ಠಾಣೆಯ ನಮ್ಮ PSI ಆಗಿರುವಂಥ ಮೇಡಮ್ ಅವರು ಬಹಳ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದ್ದು ಕೂಡಲೇ ಸಂಬಂಧಪಟ್ಟ PSI ಅವರು ಮಾನ್ಯ SP ಸಾಹೇಬರು ರಚಿಸಿದವರು ಅಮಾನತು ಮಾಡಬೇಕು. ಈ ಕೂಡಲೇ ಅಲ್ಲೇ ಊರಿಲಿರ್ತಕ್ಕಂಥ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಈ ಒಂದು ಮಾನಸಿಕವಾಗಿ ಅಲ್ಲೇ ಒಳಗೊಂಡಿರುವ ನಮ್ಮ ಸಮುದಾಯದ ಮುಖಂಡರೇ ಆಗಿರುವಂಥ ಭೀಮಣ್ಣ ಹಾಕಿಕೊಂಡವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು, ಸೂಕ್ತ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಈ ಎಲ್ಲ ಒಂದು ಪ್ರಕರಣಕ್ಕೆ ಕುಮ್ಮಕ್ಕು ನೀಡಿ ಮತ್ತು ಅವ್ರನ್ನ ರಕ್ಷಣೆ ಮಾಡಿರುವಂಥ ಚಂದ್ರ ಸಾಕಿ ನಾಲ್ಕೊಡಿದವರನ್ನ ಪ್ರಕರಣದಲ್ಲಿ ಸೇರ್ಪಡೆ ಮಾಡಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಂತಕ್ಕಂಥ ಮಾತನ್ನ ಮಾನ್ಯ SP ಸಾಹೇಬರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹಲು ಕಮಲಾಪುರ್, ಪರಶುರಾಮ್ ನಕ್ಕುಂದಿ, ಹನುಮಂತಪ್ಪ, ಹನುಮಂತ ಸಿರ್ವಾರ್, ಶಿವಪ್ಪ ಸಿರ್ವಾರ್, ರಂಗಮುನಿದಾಸ್ ಸೇರಿ ಇತರರು ಇದ್ದರು. ಸಿಂಧನೂರು ತಾಲೂಕಿನ ಶ್ರೀ ಸಿದ್ದಾಶ್ರಮದ ಕಿರಿಯ ಒಡೆಯರಾದ ಶ್ರೀ ಸದಾನಂದ ಶರಣರಿಗೆ ಅಲ್ಲಿನ ತಹಶೀಲ್ದಾರ ಅಗೌರವ ತೋರಿದ್ದು ಕೂಡಲೇ ತಹಶೀಲ್ದಾರ್ ಕ್ಷಮೆ ಯಾಚಿಸಬೇಕು ಮತ್ತು ಅವರಿಗೆ ಸರಿಯಾದ ಸ್ಥಾನಮಾನ ನೀಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಶನಿವಾರ ಮನವಿ ಸಲ್ಲಿಸಿದರು. ಸಿಂಧನೂರು ತಾಲೂಕಿನ ಶ್ರೀ ಅಂಬಾದೇವಿ ದೇವಸ್ಥಾನಕ್ಕೆ ಶಿಲಾ ವಿನ್ಯಾಸ ಹಾಗೂ ನೂತನ ಸಮಿತಿ ರಚಿಸಿದ್ದು ಬಂಗಾರಿ ಕ್ಯಾಂಪಿನ ಶ್ರೀ ಸಿದ್ದಾಶ್ರಮದ ಕಿರಿಯ ಒಡೆಯರಾದ ಶ್ರೀ ಸದಾನಂದ ಶರಣರ ಹೆಸರನ್ನು ಸಮಿತಿಗೆ ಶಿಫಾರಸು ಮಾಡಲಾಗಿತ್ತು. ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡುವುದು ಹೇಳಿ ಈಗ ಸ್ಥಾನದಿಂದ ಅವರ ಹೆಸರನ್ನು ಕೈಬಿಟ್ಟು ಅಪಮಾನ ಮಾಡಲಾಗಿದೆ ಎಂದು ದೂರಿದರು. ಸದಾನಂದ ಶರಣರಿಗೆ ಯಾವುದು ಸ್ಥಾನಮಾನ ಅಧಿಕಾರ ಬೇಡ, ಧರ್ಮದ ಕೆಲಸ, ನಾಡಿನ ಭಕ್ತರ ಸೇವೆ ಮಾಡಲು ಸರ್ವಸ್ವವನ್ನು ತ್ಯಾಗ ಮಾಡಲು ನಾನು ಕಾವಿ ತೊಟ್ಟಿದ್ದೇನೆ ಎಂದು ಹೇಳಿದರು. ಆದರೆ ಅವರ ಹೆಸರನ್ನು ಸಮಿತಿಗೆ ಶಿಫಾರಸು ಮಾಡಿ ಕೈಬಿಟ್ಟಿದ್ದು ಜೊತೆಗೆ ಅಂಬಾದೇವಿ ಜಾತ್ರಾ ಮಹೋತ್ಸವಕ್ಕೆ ಅಳವಡಿಸಿದ್ದ ಬ್ಯಾನರ್ನಲ್ಲಿ ಶ್ರೀಗಳ ಹೆಸರನ್ನು ಸದಾನಂದರು ಬಂಗಾರಿ ಕ್ಯಾಂಪ್ ಎಂದು ನಮೂದಿಸಿ ಏಕವಚನ ಪದ ಬಳಕೆ ಮಾಡಲಾಗಿದೆ ಮತ್ತು ಶರಣರ ಭಾವಚಿತ್ರವನ್ನು ರಾಜಕೀಯ ಹಾಗೂ ಇನ್ನಿತರರ ಕೆಳಗೆ ಹಾಕಿ ಅಗೌರವ ತೋರಿದ್ದು ಸರಿಯಲ್ಲ, ಕ್ರಮವಲ್ಲವೆಂದು ತಹಶೀಲ್ದಾರ ವಿರುದ್ಧ ನಡೆಸಿ ಖಂಡಿಸಿದರು. ಇಂದು ಸಿಂಧನೂರು ಸಾರ್ವಜನಿಕ ಭಕ್ತರಿಗೆ ಅಪಾರ ನೋವುಂಟಾಗಿದೆ. ತಹಶೀಲ್ದಾರರು ಕ್ಷಮೆ ಯಾಚಿಸಬೇಕು ಮತ್ತು ಅವರಿಗೆ ಸರಿಯಾದ ಸ್ಥಾನಮಾನ ಕಲ್ಪಿಸಬೇಕು. ಸಂತರಿಗೆ ಶರಣರಿಗೆ ಸರಿಯಾದ ಪದ ಬಳಕೆ ಮಾಡಬೇಕು. ಅವರಿಗೆ ಅಗೌರವ ತೋರುವ ರೀತಿ ಬ್ಯಾನರ್ ತೆರವುಗೊಳಿಸಲು ಒತ್ತಾಯಿಸಿದರು. ಇಲ್ಲಿ ನೋಡ್ರಿ, ಓಕೆ. ಸಿಂಧನೂರು ತಾಲೂಕಿನ ಶ್ರೀ ಸಿದ್ದಾಶ್ರಮದ ಕಿರಿಯ ಒಡೆಯರಾದ ಶ್ರೀ ಸದಾನಂದ ಶರಣರಿಗೆ ಅಗೌರವ ತೋರುವ ಕುರಿತು ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ತಾಲೂಕಿನ ಸುಪ್ರಸಿದ್ಧ ದೇವಸ್ಥಾನವಾಗಿರುವ ಶ್ರೀ ಅಂಬಾದೇವಿ ದೇವಸ್ಥಾನಕ್ಕೆ ಶಿಲಾನ್ಯಾಸ ಹಾಗೂ ನೂತನ ಸಮಿತಿ ರಚಿಸಿದ್ದು ಈಗಾಗಲೇ ಚರ್ಚೆಗೆ ಗ್ರಾಸವಾಗುವಂತೆ ಬಂಗಾರಿ ಕ್ಯಾಂಪಿನ ಶ್ರೀ ಸಿದ್ದಾಶ್ರಮದ ಕಿರಿಯ ಒಡೆಯರಾದ ಶ್ರೀ ಸದಾನಂದ ಶರಣರನ್ನು ಹೇಳದೆ ಕೇಳದ ಹೆಸರನ್ನು ಸಮಿತಿಗೆ ಸೇರಿಸಿದ್ದು ಮತ್ತು ಆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡುವುದಾಗಿ ಹೇಳಿ ಆ ಸ್ಥಾನದಿಂದ ಅವರ ಹೆಸರನ್ನು ಕೈಬಿಟ್ಟು ಅಪಮಾನ ಮಾಡಿದ್ದಲ್ಲದೆ ಮತ್ತು ಶರಣರಿಗೆ ಭಕ್ತರು ಕೇಳಿದಾಗೆ ನನಗೆ ಯಾವುದೇ ಸ್ಥಾನಮಾನ ಅಧಿಕಾರ ಬೇಡ, ಧರ್ಮದ ಕೆಲಸ, ನಾಡಿನ ಭಕ್ತರ ಸೇವೆ ಮಾಡಲು ಸರ್ವಸ್ವವನ್ನು ತ್ಯಾಗ ಮಾಡಲು ನಾನು ಕಾವಿ ತೊಟ್ಟಿದ್ದೇನೆ ಎಂದು ಹೇಳಿದರು. ನಾವು ಶರಣರ ಮಾತಿಗೆ ತಲೆಯಬಾಗಿ ಮೌನಕ್ಕೆ ಶರಣಾಗಿ ಮರಳಿದ್ದೇವೆ. ಈಗ ಮತ್ತೊಮ್ಮೆ ಅವಮಾನ ಆಗಿದೆ. ಶ್ರೀ ಅಂಬಾದೇವಿ ಜಾತ್ರೆ ಮಹೋತ್ಸವಕ್ಕೆ ಬ್ಯಾನರ್ ಅಳವಡಿಕೆ ಮಾಡಿದ್ದು ಆ ಬ್ಯಾನರಲ್ಲಿ ಸದಾನಂದರು ಬಂಗಾರಿ ಕ್ಯಾಂಪ್ ಎಂದು ಏಕವಚನದಲ್ಲಿ ಪದ ಬಳಸಿದ್ದು ಫ್ಲೆಕ್ಸ್ ಯಾವುದೇ ರೀತಿ ಅಳವಡಿಕೆ ಮಾಡಬಾರದೆಂದು ಈ ಮೂಲಕ ಸಿಂಧನೂರು ಸಾರ್ವಜನಿಕ ಭಕ್ತರು ಹಾಗೂ ಸರ್ವ ಹಿಂದೂ ಸಮಾಜದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಕ್ರಮಕ್ಕಾಗಿ ಒತ್ತಾಯ. ಸಂತರಿಗೆ ಶರಣರಿಗೆ ಜಾತ್ರೆ ಮಹೋತ್ಸವ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಅಗೌರವ ತೋರುವ ರೀತಿ ಯಾವುದೇ ಬ್ಯಾನರ್ ಮತ್ತು ಫ್ಲೆಕ್ಸ್ ಅಳವಡಿಸಬಾರದು. ನಮ್ಮ ನಾಡು ಸಂತರ ನಾಡು ಆದ ಕಾರಣ ಸಂತರನ್ನು ಏಕವಚನದಲ್ಲಿ ನಿಂದಿಸಿ ಬ್ಯಾನರ್ ಅಳವಡಿಕೆ ಮಾಡಿದ್ದು ಮಾನ್ಯ ತಹಸೀಲ್ದಾರರು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶ್ರೀ ಅಂಬಾದೇವಿ ಸಮಿತಿ ಸೋಮಲಾಪುರ ಇವರು ಕ್ಷಮೆಯಾಚಿಸಬೇಕು. ನಮ್ಮ ಜಿಲ್ಲೆಯವರನ್ನು ಬಿಟ್ಟು ಬೇರೆಯೊಬ್ಬರನ್ನು ಧಾರ್ಮಿಕ ದತ್ತಿ ಇಲಾಖೆ ಅಡಿ ಹಾಕಿರುವ. ಈ ಸಂದರ್ಭದಲ್ಲಿ ಶರಣಬಸವ, ಪ್ರವೀಣ್ ಕುಮಾರ್, ಬಸವರಾಜ್ ಇದ್ದರು. ಭತ್ತದ ಹೊಟ್ಟು ಸಾಗಣೆ ಮಾಡುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ಹೋಟೆಲ್ಗೆ ನುಗ್ಗಿದ ಘಟನೆ ನಗರದ ಹೊರವಲಯದ ಯರ್ಮರಸ್ ಬೈಪಾಸ್ ಬಳಿ ಶುಕ್ರವಾರ ಜರುಗಿದೆ.
ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ರಸ್ತೆ ಬದಿಯಲ್ಲಿದ್ದ ಫಾಸ್ಟ್ ಫುಡ್ ಸೆಂಟರ್ ಹಾಗೂ ಹೋಟೆಲ್ಗೆ ನುಗ್ಗಿ ಪಲ್ಟಿಯಾಗಿದ್ದರ ಪರಿಣಾಮ ಹೋಟೆಲ್ ತುಂಬೆಲ್ಲ ಹೊಟ್ಟು ತುಂಬಿಕೊಂಡಿದ್ದ ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಖಜಂ ಆಗಿವೆ. ರಾಯಚೂರಿನಿಂದ ಹೈದರಾಬಾದ್ ಕಡೆಗೆ ಭತ್ತದ ಹೊಟ್ಟನ್ನು ತುಂಬಿಕೊಂಡು ಹೋಗುತ್ತಿತ್ತು. ಬೈಪಾಸ್ ಬಳಿಯ ವೃತ್ತದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ. ಹೋಟೆಲ್ನ ಟೀನ್ ಶೆಡ್ ಹಾನಿಯಾಗಿದ್ದು ಹೋಟೆಲ್ನಲ್ಲಿರುವ ಪೀಠೋಪಕರಣಗಳು ಹಾಗೂ ಇತರೆ ವಸ್ತುಗಳು ಕೂಡ ಹಾಳಾಗಿವೆ. ಸ್ಥಳದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಓವರ್ಲೋಡ್ ತುಂಬಿಕೊಂಡು ಹೊತ್ತಿದ್ದರಿಂದ ಲಾರಿ ಪಲ್ಟಿಯಾಗಿದೆ ಎಂದು ತಿಳಿದು ಬಂದಿದ್ದು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. दूसरों बेकार बाबू ರಾಯಚೂರು ನಗರದಲ್ಲಿರುವ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಅಲ್ ಕರೀಂ ಕಾಲೇಜಿನಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುತ್ತಾ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯಕಾರರು ಡಾಕ್ಟರ್ ಹಜರತ್ ಅಹಮದ್ ವಾಜಿವುದ್ದೀನ್ ಸಾದಿಕ್ ಅವರಿಂದು ಅಲ್ ಕರೀಂ ಕಾಲೇಜಿನಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಮಾತನಾಡುತ್ತಾ ದ್ವಿತೀಯ ಪಿಯುಸಿ ಇನ್ನು ಕೆಲವೇ ದಿನಗಳಲ್ಲಿ ನಡೆಯಲಿದ್ದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಎಂದು ತಿಳಿಸಿದರು.